ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತಹ ಗಿಡಮೂಲಿಕೆಗಳೆಲ್ಲನೂ ಹಲ್ಲು ನೋವನ್ನು ನಿವಾರಣೆ ಮಾಡುವಂತಹ ಒಂದು ಗಿಡಮೂಲಿಕೆಗಳು. ನೋಡಿ, ಈ ಗಿಡವನ್ನು ಕಾಡು ತಂಬಾಕು ಅಂತ ಕರಿತೀವಿ. ತುಂಬ ಹಲ್ಲು ನೋವಿದ್ದಾಗ ಈ ಗಿಡದಿಂದ ಹಲ್ಲನ್ನು ಉಜ್ಜಿದ್ರೆ ಸಾಕು, ನಮಗೆ ಹಲ್ಲು ನೋವು ಹೋಗುತ್ತೆ. ಅಥವಾ ಈ ಒಂದು ರಸವನ್ನು ತೆಗೆದು ಮುಕ್ಕಳಿಸಿ ಉಗಿದ್ರೆ ಸಾಕು, ಹಲ್ಲು ನೋವು ಹೊರಟೋಗುತ್ತೆ. ಸೇಮ್ ನಮಗೆ ಪೇಸ್ಟ್ ಯಾವ ರೀತಿ ಅನುಭವ ನೀಡುತ್ತೋ ಅದೇ ರೀತಿ ಅನುಭವ ನೀಡುತ್ತೆ. ಈ ಸಸ್ಯ ಪ್ರತಿಯೊಬ್ಬರಿಗೂ ಚಿರಪರಿಚಯ ಇರುವಂಥದ್ದು. ಈ ಸಸ್ಯ ನೆಲನೆಲ್ಲಿ ಅಂತ ಕರಿತೀವಿ. ಜಾಂಡಿಸಿಂದ ಹಿಡಿದು ಪ್ರತಿಯೊಂದು ಕಾಯಿಲೆಗಳಿಗೆ ಇದು ಒಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ತುಂಬಾ ಹಲ್ಲು ನೋವಿದೆ ಅಂತಂದಾಗ ಒಂದು ಸ್ವಲ್ಪ ಸೊಪ್ಪನ್ನು ಕಿತ್ಕೊಂಡು ಚೆನ್ನಾಗಿ ಪುಲ್ಮಿ ಹಲ್ಲು ನೋವಿರುವಂಥ ಜಾಗಕ್ಕೆ ಆದರೂ ಇಡ್ಬೋದು. ಅಥವಾ ಹಾಗಾಗಿಲ್ಲ ಅಂದ್ರೂ ಈ ಒಂದು ನೆಲನೆಲ್ಲಿಯಿಂದ ರಸವನ್ನು ತೆಗೆದು ಮುಕ್ಕಳಿಸಿ ಉಗಿದ್ರೆ ಸಾಕು, ಹಲ್ಲು ನೋವು ಕಡಿಮೆ ಆಗುತ್ತೆ. ಹಾಗೆಯೇ ಇದು ಒಂದು ಕೆಸರುಗುಳ್ಳೆ ಸೊಪ್ಪು ಅಂತ ಕರಿತೀವಿ. ತುಂಬಾ ಉಳುಕಲ್ ಬಿದ್ದಿದೆ ಅಂದಾಗ ಈ ಸೊಪ್ಪನ್ನು ಸ್ವಲ್ಪ ಕಿತ್ಕೊಂಡು ಚೆನ್ನಾಗಿ ಪುಲ್ಮಿ ನೋವಿರುವಂಥ ಜಾಗಕ್ಕೆ ನಾವು ಇಡೋದ್ರಿಂದ ಆ ನೋವು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಹಲ್ಲಲ್ಲಿರುವಂತಹ ಹುಳ ಸಮೇತ ಈಚೆ ಬಂದ್ಬಿಡುತ್ತೆ. ಯಾವುದೇ ರೀತಿ ತೊಂದರೆ, ಸೈಡ್ ಎಫೆಕ್ಟ್ ಇರೋದಿಲ್ಲ. ಹಲ್ಲು ನೋವು ಕಡಿಮೆ ಆಗುತ್ತೆ. ಹಾಗೆಯೇ ಈ ಸೊಪ್ಪು ಬಂದು ಒಣಮೊಗ್ಗಲಿ ಅಂತೇಳ್ಬಿಟ್ಟು, ಇದು ನಾಲಿಗೆ ಮೇಲೆ ಹೂವು ಇಟ್ಟರೆ ಸಾಕು ಚುರ್ರು ಅನಿಸುತ್ತೆ, ನಾಲಿಗೆಯಲ್ಲೆಲ್ಲ ನೀರು ಬರುತ್ತೆ. ಈ ಒಣಮೊಗ್ಗಲಿ ಹೂವನ್ನು ಇಟ್ಟಾಗ ತುಂಬಾ ಹಲ್ಲು ನೋವಿದೆ ಅಂತಂದಾಗ ಈ ಹೂಗಳನ್ನು ಕಿತ್ಕೊಂಡು ಚೆನ್ನಾಗಿ ಒಸಕಿ ಹಲ್ಲು ನೋವಿರುವಂಥ ಜಾಗಕ್ಕೆ ಇಟ್ಟರೆ ಸಾಕು, ಹಲ್ಲು ನೋವು ಬೇಗನೆ ಕಡಿಮೆ ಬೀಳುತ್ತೆ. ಹಾಗೆಯೇ ಆ ರೀತಿ ಇಡೋಕ್ಕಾಗಲ್ಲ ಅಂತಂದಾಗ ಈ ಒಣಮೊಗ್ಗಲಿ ಹೂವನ್ನು, ಸೊಪ್ಪನ್ನು ಎಲ್ಲವನ್ನು ಸೇರಿಸಿ ಸುಮಾರು 100 ಗ್ರಾಮ್ ಅಷ್ಟು ನೀರನ್ನು ಹಾಕಿ ಅದು 50 ಗ್ರಾಮ್ ಬರೋವರೆಗೆ ಇಳಿಸಿ ಚೆನ್ನಾಗಿ ಕುದಿಸಿ ನಂತರ ಅದಾದ ಮೇಲೆ ಮುಕ್ಕಳಿಸಿ ಉಗಿಯೋದ್ರಿಂದ ಹಲ್ಲು ನೋವು ಹಾಗೆಯೇ ಇಗುರಿನ ಒಂದು ನೋವು ಕೂಡ ನಿವಾರಣೆ ಆಗುತ್ತೆ. ಉಳ್ಕಲ್ ಸಮೇತ ಕಡಿಮೆ ಬೀಳುತ್ತೆ. ಹಾಗೆಯೇ ಈ ಸೊಪ್ಪು ಬಂದು ನಾರಬಳ್ಳಿ ಸೊಪ್ಪು ಅಂತ ಕರಿತೀವಿ. ನೋಡಿ, ಈ ಸೊಪ್ಪನ್ನು ಕಿತ್ಕೊಂಡು ಚೆನ್ನಾಗಿ ಪುಲ್ಮಿ, ಅಂದರೆ ನೋಡಿ ಈ ರೀತಿ ಒಸಗಿದಾಗ ಈ ರೀತಿ ಉಂಡೆ ಮಾಡಿ ಇದರಿಂದ ರಸ ಬರುತ್ತೆ. ಈ ರಸವನ್ನು ನೋವಿರುವಂಥ ಜಾಗಕ್ಕೆ ನೀವು ಇಟ್ಟಾಗ ಆ ನೋವು ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಉಂಡೆ ಸಮೇತ ನೀವು ನೋವಿರುವಂಥ ಜಾಗಕ್ಕೆ ಇಡೋದ್ರಿಂದ ಆ ಹಲ್ಲು ನೋವು ಕೂಡ ನಿವಾರಣೆ ಆಗುತ್ತೆ. ಇಲ್ಲ ಅಂತಂದರೆ ಸೊಪ್ಪನ್ನು ಕಿತ್ಕೊಂಬಂದು ರಸವನ್ನು ತೆಗೆದು ಮುಕ್ಕಳಿಸಿ ಆಚೆಗೆ ಉಗಿಯೋದ್ರಿಂದ ಕೂಡ ಆ ಒಂದು ಇಗುರಿನ ನೋವು ಅಥವಾ ಒಸಡುಗಳ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ನೋಡಿ, ಇದು ಉತ್ರಾಣಿ ಗಿಡ. ಈ ಉತ್ರಾಣಿ ಗಿಡ ತುಂಬಾ ಅತ್ಯಮೂಲ್ಯವಾದಂತಹ ಒಂದು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಒಂದು ಉತ್ರಾಣಿ ಗಿಡ. ತುಂಬ ಹಲ್ಲು ನೋವಿದೆ, ಉಳ್ಕಲ್ ನೋವಿದೆ, ಇಗುರು ಊದ್ಕೊಂಡಿದೆ ಅನ್ನುವಂಥ ಸಂದರ್ಭದಲ್ಲಿ ನೋಡಿ, ಈ ಗಿಡವನ್ನು ಪೂರ್ತಿ ಬೇರು ಸಮೇತ ಕಿತ್ಕೊಂಬಂದು ಚೆನ್ನಾಗಿ ಜಜ್ಜಿ ಈ ಬೇರು, ಕಾಂಡ ಹಾಗೆಯೇ ಈ ಎಲೆಗಳನ್ನು ಎಲ್ಲವನ್ನು ಸೇರಿಸಿ ಜಜ್ಜಿ ಹಸಿಯಾದಂಥ ರಸವನ್ನು ತೆಗೆದು ಆ ರಸವನ್ನು ಮುಕ್ಕಳಿಸಿ ಉಗಿಯೋದ್ರಿಂದ ಅದು ಎಂಥ ಹಲ್ಲು ನೋವಾಗಿದ್ರೂ ಆಗಲಿ ಆ ಸಮಸ್ಯೆಯಿಂದ ನಿವಾರಣೆಯನ್ನು ಹೊಂದ್ಬೋದು. ಈ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇವತ್ತು ವಿಡಿಯೋದಲ್ಲಿ ತೋರಿಸಿರುವಂತಹ ಯಾವುದೇ ಒಂದು ಗಿಡಮೂಲಿಕೆಗಳು ನಿಮಗೆ ಸಿಗುತ್ತೆ ಅಂತಂದರೆ ಯಾವುದಾದರೂ ಒಂದು ಗಿಡಮೂಲಿಕೆಯನ್ನು ಈ ಒಂದು ಹಲ್ಲು ನೋವಿನ ನಿವಾರಣೆಗಾಗಿ ನೀವು ಬಳಸ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅಷ್ಟು ಅಪ್ಡೇಟ್ಗಾಗಿ ಹಳ್ಳಿ ಮನೆ ಔಷಧಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.